ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ವೆರೈಟಿ ಅಡುಗೆ ಚಾನಲ್. ಇವತ್ತು ನಾನು ಮಾಡೋಕ್ಕೆ ಹೋಗ್ತಾ ಇರೋದು ಮಟನ್ ಬಿರಿಯಾನಿ. ಅದು ಮುಸ್ಲಿಮ್ಸ್ ಟ್ರೆಡಿಷನಲ್ ಸ್ಟೈಲ್, ಅಂದರೆ ನನ್ನ ಮದುವೆಯಲ್ಲಿ ಮಾಡೋವಂಥ ದಮ್ ಬಿರಿಯಾನಿನ ಮಾಡ್ತಾಯಿಲ್ಲ. ಹಳೆ ಕಾಲದವರು ಮನೇಲಿ ಮಾಡ್ಕೊತಾ ಇದ್ರಲ್ಲ, ಆ ಬಿರಿಯಾನಿನ ಮಾಡ್ತಾಯಿದ್ದೀನಿ. ಇದೆಷ್ಟು ಈಸಿಯಾಗಿ ಮಾಡ್ಕೊಬೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ನಾನಿವತ್ತು 2 kg ಪ್ರಮಾಣದ ಮಟನಲ್ಲಿ 2 kg ರೈಸು 2 kg ಮಟನಲ್ಲಿ ಮಾಡ್ತಾ ಇರೋ ಬಿರಿಯಾನಿ ಇದು. ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಇಂಗ್ರೀಡಿಯೆಂಟ್ಸ್ನ ನೋಡೋಣ. 1/4 kg ಅಷ್ಟು ಈರುಳ್ಳಿನ ಚಾಪ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದು ದೊಡ್ಡ ಕಟ್ಟಷ್ಟು ಕೊತ್ತಂಬರಿ, 2 ಹಿಡಿಯಷ್ಟು ಪುದೀನ, ಒಂದು 25 ಮೆಣಸಿನ್ಕಾಯಿ, ಒಂದು 6 ಸ್ಪೂನಷ್ಟು ಧನಿಯಾ ಪುಡಿ, ಒಂದು 4 ಸ್ಪೂನಷ್ಟು ಖಾರದ ಪುಡಿ, 2 ಹಿಡಿ ಉಪ್ಪು, ಒಂದು ದೊಡ್ಡ ಸ್ಪೂನಲ್ಲಿ ಅರಿಶಿಣ. ಈಗ ರುಬ್ಕೊಳ್ಳೋ ಅಂಥ ಮಸಾಲೆ: 1-2 ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು, ಒಂದು 8ರಿಂದ 10 ಹಸಿರು ಮೆಣಸಿನ್ಕಾಯಿ, ಒಂದು ದೊಡ್ಡ 6 ಹಿಡಿಯಷ್ಟು ನಾನು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಅದರಲ್ಲಿ ಅರ್ಧ ಪ್ರಮಾಣದಷ್ಟು ಶುಂಠಿ ತೊಗೊಂಡಿದ್ದೀನಿ. ಒಂದು 5 ಈರುಳ್ಳಿನ ತೊಗೊಂಡಿದ್ದೀನಿ. ಒಂದು 4 ಇಂಚಷ್ಟು ಚಕ್ಕೆ, ಒಂದು 15 ಲವಂಗ, ಯಾಲಕ್ಕಿ ಒಂದು 6 ತೊಗೊಂಡಿದ್ದೀನಿ. ಇದಿಷ್ಟು ರುಬ್ಬಕ್ಕೆ. 1 kg ಅಷ್ಟು ಟೊಮೊಟೊ ತೊಗೊಂಡಿದ್ದೀನಿ. ಹಾಗೆ 400 ಗ್ರಾಮಷ್ಟು ಎಣ್ಣೆನ ತೊಗೊಂಡಿದ್ದೀನಿ. 1/4 ಲೀಟ್ರಷ್ಟು ಮೊಸರು ತೊಗೊಂಡಿದ್ದೀನಿ. ಟೋಟಲಾಗಿ ಈರುಳ್ಳಿ ನಾನು 1 kg ಈರುಳ್ಳಿನ ತೊಗೊಂಡಿರೋದು. ಈಗ ಮಸಾಲೆ ರುಬ್ಕೊಳ್ಳೋಣ. ಕುಕ್ಕರ್ ಬಿಸಿ ಆಗಿದೆ. ಇದಕ್ಕೆ 400 ಗ್ರಾಮಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ನಾನು. ಎಣ್ಣೆ ಬಿಸಿ ಆದ ನಂತರ ಅದಕ್ಕೆ ಕುಯ್ದಿಟ್ಕೊಂಡಿರೋಂಥ ಈರುಳ್ಳಿ ಹಾಕೋತಾ ಇದ್ದೀನಿ. ಎಣ್ಣೆ ಚೆನ್ನಾಗಿ ಬಿಸಿ ಆಗಿದೆ. ನಾನು 750 ಗ್ರಾಮಷ್ಟು ಈರುಳ್ಳಿನ ತೊಗೊಂಡಿದ್ದೀನಿ. ಇದಿಷ್ಟು ಹಾಕ್ಕೊತಾ ಇದ್ದೀನಿ. ಇನ್ನು ಮಿಕ್ಕಿದ 1/4 kg ಅಷ್ಟು ಈರುಳ್ಳಿನ ನಾನು ರುಬ್ಬಕ್ಕೆ ಹಾಕ್ಕೊಂಡಿದ್ದೀನಿ. ರುಬ್ಬಕ್ಕೆ ನಾನು ಚಕ್ಕೆ, ಲವಂಗ, ಹಾಗೆ ಯಾಲಕ್ಕಿ, ಹಸಿರು ಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಈರುಳ್ಳಿ ಇಷ್ಟು ಕೂಡ ನಾನು ರುಬ್ಕೊಂಡಿದ್ದೀನಿ. ಈಗ ನಾನು ಈರುಳ್ಳಿ ಫ್ರೈ ಆಗಿದೆ. ಒಂದು 10 ನಿಮಿಷ ತಗೋತು ಫ್ರೈ ಆಗೋಕ್ಕೆ. ಈಗ ನಾನು ಇದು ಸೀಗಿಟ್ಟಿರೋ ಅಂಥ ಹಸಿರು ಮೆಣಸಿನ್ಕಾಯಿ ಹಾಕೋತಾ ಇದ್ದೀನಿ. ಎಣ್ಣೆಯಲ್ಲಿ ಹಸಿರು ಮೆಣಸಿನ್ಕಾಯಿ ಫ್ರೈ ಮಾಡೋದ್ರಿಂದ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಅಷ್ಟಾಗಿ ಇರೋದಿಲ್ಲ ಅಂತ. ಈಗ ನಾನು 1-2 ಹಿಡಿಯಷ್ಟು ಪುದೀನ ತೊಗೊಂಡಿದ್ದೀನಿ ಒಗ್ಗರಣೆಗೆ, ಅಂದರೆ ಎಣ್ಣೆಲಿ ಫ್ರೈ ಮಾಡ್ತಾಯಿದ್ದೀನಿ. ಪುದೀನಾನ 1-2 ಸ್ಪೂನಷ್ಟು ಹಾಗೆ ಇಟ್ಟಿದ್ದೀನಿ ಕೊನೆಯದಾಗ ಹಾಕ್ಕೊಳ್ಳಿಕ್ಕೆ. ಈಗ ನಾನು ಇದು ಫ್ರೈ ಆಗಿದೆ, ರುಬ್ಬಿಟ್ಕೊಂಡಿರೋ ಅಂಥ ಮಸಾಲೆ ಕೂಡ ಹಾಕೋತಾ ಇದ್ದೀನಿ. ಇದಕ್ಕೆ ಮುಸ್ಲಿಮ್ ಸ್ಟೈಲ್ ಬಿರಿಯಾನಿನಲ್ಲಿ ಏನು ಫ್ಲೇವರ್ ಕೊಡುತ್ತೆ ಅಂದರೆ ನಾವು ಹಾಕೋ ಚಕ್ಕೆ, ಲವಂಗ, ಹಾಗೆ ಯಾಲಕ್ಕಿ, ಇದೇ ಇದಕ್ಕೆ ಮೇನ್ ಫ್ಲೇವರ್ ಕೊಡೋದು. ಅದೇ ಅವರ ಸ್ಪೆಷಲ್ ಇಂಗ್ರೀಡಿಯೆಂಟ್ಸ್, ಅಂದರೆ ಸೀಕ್ರೆಟ್ ಇಂಗ್ರೀಡಿಯೆಂಟ್ಸು. ಈಗ ನಾನು ಇದಕ್ಕೆ 1 kg ಅಷ್ಟು ಟೊಮೊಟೊ ತೊಗೊಂಡಿದ್ದೀನಿ. ಇದು ಮಸಾಲೆ ತೊಳೆದಿಟ್ಕೊಂಡಿರೋ ನೀರು ಇದಕ್ಕೆ ಹಾಕೋತಾ ಇದ್ದೀನಿ. ಈಗ ನಾನು ಕೊತ್ತಂಬರಿನೂ ಹಾಕೊತಾ ಇದ್ದೀನಿ. ಇದು ದಾಸ್ ಬಿರಿಯಾನಿ ಆಗಿರೋದ್ರಿಂದ ತುಂಬ ಮಸಾಲೆ ಸ್ವಲ್ಪ ಜಾಸ್ತಿನೇ ಹಾಕ್ಕೊತೀವಿ. ಇದು ಮುಸ್ಲಿಮ್ ಸ್ಟೈಲಲ್ಲಿರೋವಂಥ ದಾಸ್ ಬಿರಿಯಾನಿ, ಇದು ದಮ್ ಬಿರಿಯಾನಿ ಅಲ್ಲ. ಹಾಗೆ ನಾನು 2 kg ಅಷ್ಟು ಮಟನ್ನ ಕ್ಲೀನಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೆ. ಅದು ಸ್ವಲ್ಪ ಚರ್ಬಿ ಜಾಸ್ತಿ ಇರೋದೇ ತೊಗೊಂಡಿದ್ದೀನಿ, ಯಾಕಂದರೆ ಬಿರಿಯಾನಿಗೆ ಚರ್ಬಿ ಇರೋದು ತೊಗೊಂಡ್ರೇ ಚೆನ್ನಾಗಿರುತ್ತೆ. ಸೊ ನಾನು ಮಟನ್ನೆಲ್ಲ ಕ್ಲೀನಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದನ್ನೆಲ್ಲ ಹಾಕ್ಕೊತಾ ಇದ್ದೀನಿ. ನಾನು ಇದಕ್ಕೆ ಧನಿಯಾ ಪುಡಿ ಮತ್ತು ಖಾರದ ಪುಡಿ, ಉಪ್ಪು, ಅರಿಶಿನ ಎಲ್ಲ ತೊಗೊಂಡಿದ್ದನ್ನೆಲ್ಲ ಹಾಕ್ಕೊತಾ ಇದ್ದೀನಿ. ಇದಕ್ಕೆ ನಾನು ಇದನ್ನು ಒಳ್ಳೆ ಮಿಕ್ಸ್ ಕೊಡೋಣ. ನೋಡಿ, ಇದರಲ್ಲಿ ಆಲ್ಮೋಸ್ಟ್ ಆಗಲೇ ನೀರು ಬಿಡ್ತಾ ಇದೆ. ನಾನು ಯಾವುದಕ್ಕೂ ಜಾಸ್ತಿ ನೀರು ಹಾಕಿಲ್ಲ. ಇದಕ್ಕೆ ಮಸಾಲೆ ತೊಳೆದಿರೋ ಅಂಥ 1/4 ಲೋಟದಷ್ಟು ನೀರು ಮಾತ್ರ ಹಾಕಿದ್ದೀನಿ. ಮಟನಲ್ಲೇ ನೀರು ಬಿಡೋದ್ರಿಂದ ನಾನು ಇದಕ್ಕೆ ನೀರು ಕೂಡ ಜಾಸ್ತಿ ಹಾಕಲ್ಲ. ಒಂದು ಅರ್ಧ ಲೋಟದಿಂದ 3/4 ಲೋಟದಷ್ಟು ನೀರು ಹಾಕ್ತೀನಿ ಅಷ್ಟೇ ಇದಕ್ಕೆ. ಈಗ ಇದಕ್ಕೆಲ್ಲ ಇಂಗ್ರೀಡಿಯೆಂಟ್ಸು ಹಾಕಿದ್ದೀನಿ. ಈಗ ನಾನು ಇದಕ್ಕೆ ನೀರು ಹಾಕ್ಕೊತಾ ಇದ್ದೀನಿ. ಒಂದು 3/4 ಲೋಟದಷ್ಟು
ಈಗ ನಾನು ಒಂದು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಇದನ್ನು ಒಂದು 3 ವಿಷಲ್ ಕೂಗಿಸ್ಕೊಂಬರೋಣ. ಇದು 3 ವಿಷಲ್ ಕೂಗಾದ್ಮೇಲೆ ತೋರಿಸ್ತೀನಿ ಬನ್ನಿ ಹೇಗೆ ಬೆಂದಿದೆ ಅಂತ. 3 ವಿಷಲ್ ಬಂತು. ಈಗ ನಾವು ಇದನ್ನು ನೋಡೋಣ ಹೇಗೆ ಬಂದಿದೆ ಅಂತ. ಮಟನ್ ಬೆಂದಿದೆಯೋ ಬೆಂದಿಲ್ವೋ ನೋಡೋಣ. ಈ ಪೀಸಲ್ಲಿ ಗೊತ್ತಾಗ್ತಾ ಇಲ್ಲ ಬೆಂದಿದೆ ಇಲ್ಲ ಅನ್ನೋದು. ತುಂಬ ಬಿಸಿ ಇದೆ, ಹಾಗಾಗಿ ಚೆಕ್ ಮಾಡೋಕ್ಕಾಗಲ್ಲ. ಮಟನ್ ಕ್ಲೀನಾಗಿ ಬೆಂದಿದೆಯಾ ಅಂತ. ಹಾಂ, ಬೆಂದಿದೆ. ಇದು ನೋಡಿ ಎಷ್ಟು ಕ್ಲೀನಾಗಿ ಬೆಂದಿದೆ ಅಂತ. ಹಾಗೆ ಈಗ ನಾವು ಇದನ್ನು ಬೇರೆ ಪಾತ್ರೆಗೆ ಶಿಫ್ಟ್ ಮಾಡ್ಕೊತೀನಿ, ಒಂದು ಅಗಲವಾದ ಪಾತ್ರೆಗೆ. ಇದರೊಳಗಡೆ ಶಿಫ್ಟ್ ಮಾಡಿಕೊಂಡು, ಯಾಕಂದರೆ ಕುಕ್ಕರಲ್ಲಿ ಮಾಡಿದ್ರೆ ಚೆನ್ನಾಗಿ ಹುಡಿಯಾಗಿ ಬರೋದಿಲ್ಲ ಬಿರಿಯಾನಿ. ಸೊ ಅದಕ್ಕೋಸ್ಕರ ನಾನು ಒಂದು ದೊಡ್ಡ ಪಾತ್ರೆಗೆ ಇದನ್ನು ಶಿಫ್ಟ್ ಮಾಡ್ಕೊತಾ ಇದ್ದೀನಿ. ನನ್ನ ಚಾನಲ್ನ ಇನ್ನೂ ಯಾರ್ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಾನು ಹಾಕ್ತಾ ಇರೋ ವೀಡಿಯೋಸ್ ನಿಮ್ಗೆ ಇಷ್ಟ ಆಗಿದೆ ದಯವಿಟ್ಟು ಶೇರ್ ಮಾಡಿ. ನನ್ನ ವೀಡಿಯೋಸ್ನಲ್ಲಿ ಏನಾದರೂ ತಪ್ಪು ಅನಿಸಿದ್ರೆ ಕಮೆಂಟ್ಸ್ ಮಾಡಿ. ಈಗ ಇದನ್ನು ಶಿಫ್ಟ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಒಂದೇ ಲೋಟದಷ್ಟು ನೀರು ಹಾಕಿದ್ದು, ಆದರೂ ತಳ ಹಿಡ್ದಿಲ್ಲ ನೋಡಿ ಎಷ್ಟು ನೀಟಾಗಿ ಎಲ್ಲ ಬೆಂದಿದೆ. ಇದು ಈಗ ಸ್ಟವ್ ಮೇಲೆ ಇಟ್ಕೊಳ್ಳೋಣ. ಈಗ ಇದಕ್ಕೆ ಮೊಸರು ಹಾಕ್ಕೊತೀನಿ. ನಾನೊಂದು ಕಪ್ಪಷ್ಟು ಮೊಸರು ತೊಗೊಂಡಿದ್ದೆ. ನಾವು ಮೊಸರು ಜಾಸ್ತಿ ಹಾಕ್ಕೊಳ್ಳೋದ್ರಿಂದ ರೈಸು ತುಂಬ ಒಡೆದೋಗುತ್ತೆ. ಅನ್ನ ಜಾಸ್ತಿ ಮೊಸರು ಹಾಕ್ಕೊಂಡ್ರೆ, ಸೊ ಅದಕ್ಕೆ ನೋಡ್ಕೊಂಡು ಮೊಸರು ಹಾಕ್ಕೋಬೇಕು. ಟೊಮೊಟೊ ಕೂಡ ಜಾಸ್ತಿ ಹಾಕಿದ್ದೀನಿ ಹುಳಿ ಬರಲಿಕ್ಕೆ. ಸೊ ಈಗ ನೀರು 2 ಲೀಟರಷ್ಟು ನೀರು ಹಾಕ್ಕೋತಾ ಇದ್ದೀನಿ. ಯಾಕಂದರೆ ಇದರಲ್ಲಿ ಮಟನಲ್ಲೇ 2 ಲೀಟ್ರಷ್ಟು ನೀರು ಬಿಟ್ಟಿದೆ. ಸೊ ನಾನು 2 ಲೀಟ್ರಷ್ಟು ನೀರು ಹಾಕ್ಕೋತಾ ಇದ್ದೀನಿ. ಜಾಸ್ತಿ ನೀರು ಹಾಕ್ಕೊಂಡ್ರೆ ರೈಸ್ ಒಡೆಯುತ್ತೆ. ಯಾಕಂದರೆ ನಾನು 2 kgಯಷ್ಟು ರೈಸ್ ತೊಗೊಂಡಿದ್ದೀನಿ. ಹಾಫ್ ಆನ್ ಅವರಿಂದ ನಾನು ನೆನೆಯೋಕೆ ಇಟ್ಕೊಂಡಿದ್ದೀನಿ. ಈಗ ಕುದಿ ಬರಲಿಕ್ಕೆ ಒಂದು ತಟ್ಟೆ ಮುಚ್ಚೋಣ. ನೀರು ಕುದಿ ಬಂದಮೇಲೆ ನಾವು ರೈಸ್ ಹಾಕ್ಕೊಳ್ಳೋಣ. ನೀರು ಕುದಿ ಬಂದಿದೆ, ಇದಕ್ಕೆ ರೈಸ್ ಹಾಕ್ಕೊತೀನಿ. ಕ್ಲೀನಾಗಿ 2 ಸಲ ವಾಶ್ ಮಾಡಿ 2ರಿಂದ 3 ಸಲ ರೈಸ್ನ ನೆನೆಯೋಕೆ ಇಟ್ಟಿದ್ದೆ. ಈಗ ನಾನು ಅದನ್ನು ಹಾಕ್ಕೊತಾ ಇದ್ದೀನಿ ಒಂದು ಪ್ಲೇಟಿನ ಮುಖಾಂತರ. ಒಂದೇ ಸಲ ಹಾಕೋಕ್ಕೆ ಹೋದರೆ ಹಾರುತ್ತೆ ಅಂತ ನಾನು ಪ್ಲೇಟಲ್ಲಿ ಸ್ವಲ್ಪನೇ ರೈಸ್ ಹಾಕ್ತಾಯಿದ್ದೀನಿ. ಇದರೊಳಗಡೆ ನಾನು ಬುಲೆಟ್ ರೈಸ್ ತೊಗೊಂಡಿದ್ದೀನಿ. ಎರಡು kg ರೈಸಿಗೆ 2 kg ಮಟನ್ ಹಾಕಿದ್ದೀನಿ. ಈಗ ಇದು ಚೆನ್ನಾಗಿ ಬೇಯಲಿ. ತಿರುಗಿಸ್ಕೊಳ್ಳೋಣ ಮಸಾಲೆಯೊಂದಿಗೆ ರೈಸ್ನ ಕ್ಲೀನಾಗಿ. ಕ್ಲೀನಾಗಿ ಮಿಕ್ಸ್ ಮಾಡಾಗಿದೆ. ಈಗ ಇದು ಸ್ವಲ್ಪ ಕುದಿಯೋಕ್ಕೆ ಬಿಡೋಣ. ರೈಸ್ ಚೆನ್ನಾಗಿ ಬಾಯ್ಲ್ ಆಗಲಿ. ಬಿರಿಯಾನಿಲಿ ಹಲವಾರು ವಿಧಗಳಿದೆ. ಹಾಗೆ ಮುಸ್ಲಿಂ ಸ್ಟೈಲಲ್ಲಿ ದಮ್ ಬಿರಿಯಾನಿ, ಹಾಗೆ ದಾಸ್ ಬಿರಿಯಾನಿ. ಇದು ನಾನು ಮಾಡ್ತಾ ಇರೋದು ದಾಸ್ ಬಿರಿಯಾನಿ. ಇದು ಹೇಗಿದೆ ಅಂತ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ದಮ್ ಬಿರಿಯಾನಿಗಿಂತ ಈ ಬಿರಿಯಾನಿನೇ ಚೆನ್ನಾಗಿರುತ್ತೆ. ಈಗ ಒಂದು 50% ಅಷ್ಟು ಬೆಂದಿದೆ. ಈಗ ನಾನು ಯಾಕೆ ಇದನ್ನು ಆಗಾಗ ತಿರುಗಿಸ್ಕೊತಾ ಇದ್ದೀನಿ ಅಂದರೆ, ರೈಸ್ ಹಾಕಿದ್ಮೇಲೆ ತಳ ಹಿಡಿಯುತ್ತೆ, ಅದಕ್ಕೋಸ್ಕರ. ಹಾಗೆ ರಫಾಗಿ ತಿರುಗಿಸ್ಕೋಬಾರ್ದು, ತುಂಬ ಸ್ಮೂತಾಗೆ ತಳಭಾಗ ಸ್ವಲ್ಪ ತಿರುಗಿಸ್ಕೊಳ್ಳೋಣ. ಈಗ ಒಂದು 50% ಅಷ್ಟು ಬೆಂದಿದೆ. ಮತ್ತು ಒಂದು ತಟ್ಟೆನ ಮುಚ್ಚಿ ಇನ್ನು ಒಂದು 70%ವರೆಗೂ ಬೇಯಕ್ಕೆ ಬಿಡೋಣ. ಈಗ ಮತ್ತೆ ಇನ್ನೊಂದ್ಸಲ ತಿರುಗಿಸೋಣ, ಯಾಕಂದರೆ ತಳ ಹಿಡಿಯುತ್ತೆ ಅನ್ನೋ ಭಯ. ಇದನ್ನು ತಿರುಗಿಸ್ಕೊಳ್ಳೋಣ. ಈಗ ಇದನ್ನು ದಮ್ ಕಟ್ಟೋ ಸಮಯ. ಯಾಕಂದರೆ
5% ಅಷ್ಟು ಇದು ಬೆಂದಿದೆ ರೈಸು, ನೀರೆಲ್ಲ ಹಿಂಗಿದೆ. ಸೊ ನಾನು ಇದಕ್ಕೆ ಒಂದು 4 ಸ್ಪೂನಷ್ಟು ತುಪ್ಪನ ಹಾಕ್ಕೊತಾ ಇದ್ದೀನಿ. ಆಮೇಲೆ ಒಂದೆರಡು ಸ್ಪೂನಷ್ಟು ನಾನು ಪುದೀನಾನ ತೆಗೆದಿಟ್ಕೊಂಡಿದ್ದೆ ಆವಾಗಲೇ. ಆ ಪುದೀನಾನ ಕೂಡ ಇದ್ರ ಮೇಲೆ ಸ್ಪ್ರಿಂಕಲ್ ಮಾಡ್ಕೊಳ್ಳೋಣ. ಆ ಪುದೀನ ಲಾಸ್ಟಲ್ಲಿ ಹಾಕೋದ್ರಿಂದ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ದಮ್ ಕಟ್ಟಿದಾಗ ನಾವು. ಇನ್ನು ಸುಮಾರು ವಿಧಾನದಲ್ಲಿ ಬಿರಿಯಾನೀಸ್ ಇದೆ, ಮುಂದೆ ನಾನು ಮಾಡಿ ಹಾಕ್ತೀನಿ ವೀಡಿಯೋಸ್ನ. ಈಗ ನಾವು ಇದಕ್ಕೆ ತಳ ಹಿಡಿಬಾರ್ದು ಅಂದರೆ ಒಂದು ತವಾನ ಇಟ್ಕೊಳ್ಳೋಣ ಇದ್ರ ಕೆಳಗಡೆ. ತವ ಇಟ್ಟು ಫ್ಲೇಮ್ನ ಜಾಸ್ತಿನೇ ಮಾಡ್ಕೊಳ್ಳೋಣ, ಯಾಕಂದರೆ ತಳ ಹಿಡಿಬಾರ್ದು ಅಂತ. ನಾನು ಇದ್ರ ಮೇಲೆ ಒಂದು ಪ್ಲೇಟ್ನ ಮುಚ್ಚಿ ಇದ್ರ ಮೇಲೆ ಒಂದು ಪಾತ್ರೆಯಲ್ಲಿ ನೀರನ್ನು ಇಡ್ತೀನಿ, ಯಾಕಂದರೆ ಬೇಗ ದಮ್ ಆಗಲಿ ಅಂತ. ಈಗ ಇದು ಒಂದು 10 ನಿಮಿಷ ದಮ್ಮಿಗೆ ಬಿಟ್ಟಿದೆ. ಈಗ ಇದಾಗಿದೆ ನೋಡೋಣ ಬನ್ನಿ. ಇದು ಕ್ಲೀನಾಗಿ ದಮ್ ಆಗಿದೆ ಅಂದ್ಕೊಂಡಿದ್ದೀನಿ. ಒಂದ್ಸಲಿ ಚೆಕ್ ಮಾಡ್ತೀನಿ ರೈಸ್ನ ನೋಡಿ. ತುಂಬ ಹುಡಿಯಾಗಿ ಬಂದಿದೆ ಬಿರಿಯಾನಿ. ಮನೆ ಎಲ್ಲ ಸ್ಮೆಲ್ ಆಗೋಗ್ಬಿಟ್ಟಿದೆ. ಬಿರಿಯಾನಿ ಫ್ಲೇವರ್ ಅಂತೂ ಸೂಪರ್ ಆಗಿದೆ. ಈ ಥರ ಒಂದ್ಸಲಿ ಮಾಡಿ ನೋಡ್ತೀನಿ, ಯಾಕಂದರೆ ಇದು ಹಳೆ ಟ್ರೆಡಿಷನಲ್ ಸ್ಟೈಲ್ ಬಿರಿಯಾನಿ. ಇದು ದಮ್ ಆಗಿದೆ, ಇದು ಕ್ಲೀನಾಗೆ ನೋಡಿ. ನಮ್ಮ ಬಿರಿಯಾನಿ ಈಗ ರೆಡಿ ಆಗಿದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು.